ನಮ್ಗೆಲ್ಲರಿಗೂ ಗೊತ್ತು, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅವ್ರಿಗೆ ಭಾರಿ ಆತ್ಮೀಯತೆ ಬಗ್ಗೆ ವಿಶೇಷ ಪ್ರೀತಿ. ಸಿದ್ದರಾಮಯ್ಯನವ್ರಿಗೆ ಅವ್ರ ಸಮಾಜ ಆಗಲಿ ಅಥವಾ ಅವ್ರ ಜೊತೆ ಇರುವಂತ ವೈಯಕ್ತಿಕ ಸಂಬಂಧ ಇರ್ಬೋದು, ಈ ಎರಡರ ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅವ್ರ ಬಗ್ಗೆ ಬಹಳ ಆತ್ಮೀಯತೆ. ಜಮೀರ್ ಅವ್ರ ಖಾತೆ ವಸತಿ ಖಾತೆ ಕೂಡ ಅವ್ರದ್ದು. ಅವ್ರಿಗೆ ಭಾರಿ ಆತ್ಮೀಯತೆ. ಜಮೀರ್ ಅವರು ರಿಪ್ರೆಸೆಂಟೇಟಿವ್ ವಸತಿ ಖಾತೆಯಲ್ಲಿ ಬಡವರಿಗೆ ಮನೆಗಳು ಬರ್ತಾವ. ಬಡವರಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರುವವರು ದಲಿತರು. ದಲಿತರಿಗೆ ಏನು ಸಹ ನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅತ್ಯಂತ ವಸತಿ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು ಜನರಿಗೆ ಮನೆಗಳು ಹೋಗುವುದು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಸಮಾಜದವ್ರಿಗೆ ಏನು ನ್ಯಾಯ ಒದಗಿಸಿದಾರ ಮುಖ್ಯಮಂತ್ರಿಗಳು, ಜಮೀರ್ ಅವ್ರಿಗೆ ಏನು ಮಾಡಿದ್ದಾರೆ ಅಂತೇಳಿ ನಾನು ಅದರ ಒಂದು ವಿಶ್ಲೇಷಣೆ ಮಾಡಕ್ಕೆ ನೋಡಿದೆ. ನಾನು ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದೆ. ಈ ಬಜೆಟ್ ಮುಂದೆ ಬರ್ತೈತಿ, ಅದ್ರ ಸಂಬಂಧ ಈಗಿಂದನೇ ನಾವು ತಯಾರಿ ಮಾಡೋಣ ಅಂತ ಹೇಳಿ ನಾನು ಡಿಸೆಂಬರ್ದಲ್ಲಿ ಏನು ಬೆಳಗಾಂದಲ್ಲಿ ಅಧಿವೇಶನ ನಡೀತು, ಅಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ದೆ. ಕಳೆದ 3 ವರ್ಷದಿಂದ ಈ ಸ್ಕೀಮ್ದಲ್ಲಿ ಎಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ಕೊಟ್ಟಿರಿ, ಎಷ್ಟು ಮನೆ ನೀವು ಕಂಪ್ಲೀಟ್ ಅಂತ ಹೇಳಿ ಹೇಳಿದ್ದೆ. ಮಾನ್ಯ ಅಧ್ಯಕ್ಷರ 15/12/25 ನನಗೆ ಈ ಉತ್ತರ ಬಂತು, ಅವರಿಂದನೇ ಉತ್ತರ ಬಂತು. ಕಳೆದ 3 ವರ್ಷದ ಗುರಿ ಟಾರ್ಗೆಟ್ ಕೇಂದ್ರ ಸರ್ಕಾರನು ಟಾರ್ಗೆಟ್ ಕೊಡ್ತೈತಿ ರಾಜ್ಯ ಸರ್ಕಾರಕ್ಕೆ. ಇವರು ರಾಜ್ಯ ಸರ್ಕಾರ ಆ ಟಾರ್ಗೆಟ್ ಅಕ್ಸೆಪ್ಟ್ ಮಾಡಿ ಮಾಡ್ತಾರೆ. 7,03,831 ಮನೆಗಳನ್ನ ಕಟ್ಟುತ್ತೇವೆ ಅಂತ ಗುರಿ ಇಟ್ಕೊಂಡಿದ್ರು. ಇವರು ಗುರಿ 7,03,000, ಮಂಜೂರು ಮಾಡಿದ್ದು 3,13,140 ಮನೆಗಳನ್ನ ಮಂಜೂರು ಮಾಡಿದ್ರು, ಸ್ಯಾಂಕ್ಷನ್ ಮಾಡಿದ್ರು. ಕಳೆದ 3 ವರ್ಷದಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿರಿಪ್ಪ ಅಂತಂದ್ರೆ, ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ಕಂಪ್ಲೀಟ್ ಮಾಡಿದಂತ ಮನೆಗಳ ಸಂಖ್ಯೆ ಅಂಕಿ ಸಂಖ್ಯೆ ಉತ್ತರದ ಪ್ರಕಾರ 9,757 ಮನೆಗಳು. 9,757 3 ವರ್ಷದಲ್ಲಿ ಬಡವರಿಗೆ ಕೇವಲ 9,757 ಮನೆಗಳನ್ನ ಈ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೊಟ್ಟೈತಿ. ದೊಡ್ಡ ದೊಡ್ಡ ಉತ್ಸವ ಮಾಡ್ತಾರೆ, ಇಲ್ಲ ನಾವು 40,000 ಮನೆಗಳನ್ನ ಇವತ್ತು ಬಿಡುಗಡೆ ಮಾಡ್ತಿದ್ದೇವೆ. ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ 9,757 ಮನೆಗಳನ್ನ ಕೊಟ್ಟಿದೆ. ಇದು ಇವರ ವಸತಿ ಇಲಾಖೆಯಲ್ಲಿ ಇವತ್ತು ಇವರು ಮಾಡಿದಂತ ಪರ್ಫಾರ್ಮೆನ್ಸ್. ಇವ್ರೀಗ ಏನ್ ಪ್ರಾಮಿಸ್ ಏನ್ ಮಾಡ್ತಾ ಇದಾರೆ ಆತ್ಪ ಇಲ್ಲಿ ತನಕ ಬರೀ 26-27 ಬಜೆಟ್ದಲ್ಲಿ ಏನ್ ಪ್ರಾಮಿಸ್ ಮಾಡ್ತಿದ್ದಾರೆ, ನಾವು 3 ಲಕ್ಷ ಮನೆಗಳನ್ನು ಕಟ್ಟಿಸ್ತೇವೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಬಜೆಟ್ ಪುಸ್ತಕದಲ್ಲಿ ಬರೆದಿದ್ದಾರೆ, ನಾವು 3 ಲಕ್ಷ ಹೊಸ ಮನೆಗಳನ್ನು ಕಟ್ಟಿಸ್ತೇವೆ ಅಂತ ಹೇಳಿ. 3 ಲಕ್ಷ ಹೊಸ ಮನೆಗಳನ್ನು ಕಟ್ಸಾಕ ಎಷ್ಟು ದುಡ್ಡು ಬೇಕಾಗ್ತೈತಿ? ಕನಿಷ್ಠ 3 ಲಕ್ಷ ರೂಪಾಯಿ ಒಂದು ಮನೆಗಂತೆ ನಾವು ಹಿಡ್ಕೊಂಡ್ರೆ 13,500 ಕೋಟಿ ರೂಪಾಯಿ ಬೇಕಾಗ್ತೈತಿ. ದುಡ್ಡು ಇದ್ರದ್ದು ಬೇಕಾದಂತ 20% ದುಡ್ಡು ಕೂಡ ಕೊಟ್ಟಿಲ್ಲ ಅವ್ರಿಗೆ. ನಾನು ನೋಡ್ತಾ ಇದ್ದೆ ಬಜೆಟ್ ಸಿದ್ದರಾಮಯ್ಯನವ್ರ ಮಂಡಿಸಿದಾಗ ಯಾರ್ಯಾರ ಮಂತ್ರಿಗಳದ್ದು ಮುಖ ಏನಿರ್ತೈತಿ, ಯಾರ್ಯಾರ್ದು ಮುಖದಲ್ಲಿ ಮಂದಹಾಸ ಬರ್ತಿತ್ತು, ಏನಾಗ್ತಿತ್ತು ಅಂತ ಹೇಳಿ ನಾನು ನೋಡ್ತಾ ಇದ್ದೆ. ವಸತಿ ಸಚಿವರ ಮುಖ ಈಟಾಗ್ಬಿಟ್ಟಿತ್ತು ಬಜೆಟ್ ನೋಡಿ. ಯಾಕಂದ್ರೆ ಅದಕ್ಕೆ ವಸತಿಗೆ ದುಡ್ಡ ಇಟ್ಟಿಲ್ಲ, ಅತ್ಯಂತ ಕಡಿಮೆ ದುಡ್ಡು ಇಟ್ಟಿದ್ದಾರೆ. ಆದ್ರೆ ಬಜೆಟ್ದಲ್ಲಿ ಏನು ಬಂಡವಾಳ ಕೊಚ್ಕೊಂತಾರ, ಇಲ್ಲ ನಾವು 3 ಲಕ್ಷ ಮನೆ ಕಟ್ಟಿಸ್ತೇವೆ ಅಂತೇಳಿ. ಅಂದ್ರೆ ಇಷ್ಟು ದಿನ ಸುಳ್ಳು ಹೇಳಿದ್ದಲ್ದ ಮತ್ತೆ ಇನ್ನೊಂದು ಸುಳ್ಳನ್ನು ಅದಕ್ಕೆ ಸಿದ್ದರಾಮಯ್ಯನವರು ಆಡ್ ಮಾಡ್ತಾ ಇದ್ದಾರೆ. ಮಾನ್ಯ ಸಚಿವರೇ, ಇದೊಂದು ದೊಡ್ಡ ಅನ್ಯಾಯವನ್ನ ನಮ್ಮ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಬಡವರಿಗೆ ಇವತ್ತು ಸಿದ್ದರಾಮಯ್ಯನವರು ಇಲ್ಲಿ ವಸತಿ ಮೂಲಕ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ನೆಕ್ಸ್ಟ್ ಇದು ವಿದ್ಯಾ ಕ್ಷೇತ್ರದಲ್ಲಿ ಏನು ಸರ್ಕಾರ ಏನು ವಿಚಾರ ಮಾಡೈತಿ ಅಂತೇಳಿ. ಯಾಕಂದ್ರೆ ಒಂದು ಬಜೆಟ್ ಅಂತಂದ್ರೆ ಕೇವಲ ಸಂಖ್ಯೆ ದುಡ್ಡು ಅದರದ ಅಲ್ಲ, ಇದು ಒಂದು ರಾಜ್ಯಕ್ಕೆ ದಿಶೆಯನ್ನು ಕೊಡಬೇಕಲ್ಲ, ರಾಜ್ಯಕ್ಕೆ ಒಂದು ಡೈರೆಕ್ಷನ್ ಕೊಡಬೇಕಲ್ಲ. ಅದ್ರ ಬಗ್ಗೆ ಇಷ್ಟು ಅನುಭವ ಉಳ್ಳಂತ ಮುಖ್ಯಮಂತ್ರಿಗಳು ಯಾವ ರೀತಿ ದಿಶೆಯನ್ನು ಕೊಡ್ತಿದ್ದಾರೆ ವಿದ್ಯಾಕ್ಷೇತ್ರದಲ್ಲಿ ಅಂತ. ನಮ್ಮ ಇಡೀ ರಾಜ್ಯದಲ್ಲಿ ಗವರ್ಮೆಂಟ್ ಶಾಲೆಗಳಲ್ಲಿ
38,45,845 ಮಕ್ಕಳಿದ್ದಾರೆ. ಇದು ಸರ್ಕಾರದ ಅಂಕಿ ಸಂಖ್ಯೆ ಪ್ರಕಾರ. ನಾವು ಶಿಕ್ಷಣ ಇಲಾಖೆಗೆ ಕೊಟ್ಟಂತ ಬಜೆಟ್ 47,724 ಕೋಟಿ. ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ 24,092 ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೇವೆ ಅಧ್ಯಕ್ಷ. ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ರಾಜ್ಯ ಸರ್ಕಾರ ಖರ್ಚು ಮಾಡ್ತಿರುವಂತ ದುಡ್ಡು 1,24,000 ರೂಪಾಯಿ ಶಿಕ್ಷಣ ಇಲಾಖೆ ಮೇಲೆ ನಾವು ಖರ್ಚು ಮಾಡ್ತಾ ಇರೋದು. ಈ ಶಿಕ್ಷಣ ಇಲಾಖೆ ಪರ್ಫಾರ್ಮೆನ್ಸ್ ಏನಿದೆ? ಮೊನ್ನೆ ನಾವು ನೋಡಿದ್ದೀವಿ, ಬಳ್ಳಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ವಿದ್ಯಾರ್ಥಿಗಳು ಹೊಡೆದಾಡಿ, 4 ಜನ ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಹೊಡೆದಾಡಿ ಒಬ್ಬ ಹುಡುಗನ ಮರ್ಡರ್ ಮಾಡಿಬಿಟ್ರು. ಅಂದ್ರೆ ಡ್ರಗ್ಸ್ ಸಿಗಿಸೋದು ತೋಡಿದ್ದು ನಾವು ಹುಡುಗ ಗೊತ್ತಿಲ್ಲ, ಹುಡುಗನ ಮರ್ಡರ್ ಮಾಡಿಬಿಟ್ಟಿದ್ದು. ಅದೇ ರೀತಿ ಶಿವಮೊಗ್ಗದಲ್ಲಿ ಕೂಡ ಅದೇ ರೀತಿಯ ಇನ್ಸಿಡೆಂಟ್ ಸ್ವಲ್ಪ ದಿನದಿಂದ ಆಗಿತ್ತು. ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನು ನಾವು ಕೊಡ್ತಾ ಇದ್ದೇವೆ. ಇದ್ರದ್ದು ಪರ್ಫಾರ್ಮೆನ್ಸ್ ಏನಿದೆ? ಶಿಕ್ಷಣ ಇಲಾಖೆಯಿಂದ ಯಾವ ರೀತಿ ಮಕ್ಕಳನ್ನ ಇವ್ರು ತಯಾರು ಮಾಡ್ತಿದಾರ? ಇದಕ್ಕೆ ಸರಿಯಾದ ದಿಕ್ಷೆ ಕೊಡುವಂತ ಜವಾಬ್ದಾರಿ ಸರ್ಕಾರದ್ದು, ಮುಖ್ಯಮಂತ್ರಿಗಳದ್ದು ಹೌದು ಅಲ್ಲೋ? ಇದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರ ಅಥವಾ ಡೈರೆಕ್ಷನ್ ಇಲ್ಲ. ನಮ್ಮ ಎಜುಕೇಶನ್ ಪಾಲಿಸಿ, ಆ ಒಳ್ಳೆ ಎಜುಕೇಶನ್ ಪಾಲಿಸಿ ಇತ್ತು, ಅದನ್ನ ಯಾಕೆ ಅದನ್ನ ಮಣ್ಣಿಗೆ ಕೆಳಗೆ ಹಾಕಿದ್ರೋ ಗೊತ್ತಿಲ್ಲ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಉದ್ಯೋಗ ಅವಕಾಶ ಸೃಷ್ಟಿ ಮಾಡುವಂಥದ್ದು, ಬೇರೆ ಬೇರೆ ಫೀಲ್ಡ್ದಿಂದ ಅವ್ರು ಬೇಕಂತಂದ್ರೆ ಕಲಿಯುವಂಥದ್ದು, ಇದೆಲ್ಲ ಎಜುಕೇಶನ್ ಪಾಲಿಸಿಯಲ್ಲಿ ಇತ್ತು. ಆ ನ್ಯೂ ಎಜುಕೇಶನ್ ಪಾಲಿಸಿಯನ್ನ ತೆಗೆದಿಟ್ರು. ಅದ್ರ ಬಗ್ಗೆ ಯಾವುದೇ ರೀತಿಯ ಕೆಲಸ ಮಾಡಲಿಲ್ಲ. ಅದಕ್ಕೂ ಕೂಡ ಒಂದು ಪಕ್ಷದ ಬಣ್ಣ ಕೊಟ್ಟರು ನ್ಯೂ ಎಜುಕೇಶನ್ ಪಾಲಿಸಿಗೆ. ಆದ್ರೆ ಅದನ್ನ ಸೈಡ್ ಇಟ್ಟಾರಂತಂದ್ರೆ ಆತು, ಹೊಸ ಏನಾದರೂ ಒಂದು ನೀತಿ ಮಾಡಿ ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಅನುಕೂಲ ಆಗುವಂಥದ್ದು ಏನಾದರೂ ಮಾಡ್ಬೇಕಾ? ಅದ್ಯಾವುದು ಕೆಲಸ ಇವತ್ತು ಈ ಇಲಾಖೆ ಮೂಲಕ ಆಗ್ತಾ ಇದೆ. ನಾನು ಒಂದು ಪ್ರಶ್ನೆಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿರ್ತಾರೆ, DDPIಗಳು ಇರ್ತಾರೆ, BEOಗಳು ಇರ್ತಾರೆ. ಅವ್ರು ಏನ್ ಮಾಡ್ತಾರ? ನಮ್ಮ ಪ್ರೈವೇಟ್ ಶಾಲೆಯಲ್ಲಿ ಅದು ಪ್ರೈವೇಟ್ ಶಾಲೆ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ. ಆ ಪ್ರೈವೇಟ್ ಶಾಲೆಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.